ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ, ಅದು ನಿಜ ಕೂಡ. ನೀವು ಕೂಡ ಇದ್ರಿ. ಸೊ ನಿಮ್ಮ ಪಾತ್ರ ಹೇಗಿತ್ತು ಮೇಡಮ್? ನಾವು ಶುರುವಾದಾಗ ಹೇಳಬೇಕು ಅಂದರೆ ನಮ್ಮ ಸೋಮಣ್ಣವ್ರಿಗೆ ಏನಪ್ಪ ಅಂದರೆ ಭಾಳ ಜನಪರ ಕಾಳಜಿ ಜಾಸ್ತಿ. ಅವ್ರು ನಮ್ಗೆ ಅನಿಸಿದ್ದೇನೆಂದರೆ, ಒಬ್ಬ ನಮ್ಮ ಮನೆಯಿಂದ ಒಬ್ಬರು ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ಹೋಗ್ತಿದ್ದಾರೆ, ಅವ್ರಿಗೊಂದು ಒತ್ತಾಸೆ ಕೊಡೋಣ. ಅವರು ಮುಂದುವರೆದಾಗ ಜನಗಳಲ್ಲಿ ಒಂದು ಕೆಲಸ ಮಾಡಿ ಒಳ್ಳೆಯ ಹೆಸರು ತೊಗೊಂಡ್ರೆ ನಮಗೆಲ್ಲರಿಗೂ ಖುಷಿಯಾಗತ್ತೆ. ನಮ್ಮ ಮನೆಯೂ ಒಬ್ಬ ವ್ಯಕ್ತಿ ಒಬ್ಬ ಜನರ ಮಧ್ಯೆ ಪ್ರತಿನಿಧಿಯಾಗಿ ಇರ್ತಾರೆ ಅನ್ನೋ ಒಂದು ಆಸೆಗೆ ನಾವು ಶುರು ಮಾಡಿದ್ವಿ. ಹಾಗೆ ನಮ್ಮ ಮನೆಯವರು BBMP ಸದಸ್ಯರಾದರು. ಆ ಮೂಲಕ ಭಾಳನೇ ಕೆಲಸ ಮಾಡಿಕೊಟ್ರು. ಒಬ್ಬ ನಮ್ಮನೆ ವ್ಯಕ್ತಿ ಒಂದು ರಾಜಕೀಯಕ್ಕೆ ಬಂದು ಜನಗಳ ಮಧ್ಯ ಜನಪ್ರತಿನಿಧಿಯಾಗಿ ಹೋಗ್ತಾರಲ್ಲ, ನಾವು ಖುಷಿನಲ್ಲಿ ನಾವೆಲ್ಲರೂ ಒತ್ತಾಸೆಯಾಗಿ ನಿಂತ್ಕೊಂಡ್ವಿ. ಆಗ ನಮಗೆ ಅನ್ನಿಸ್ತು, ಇದು ಏನೋ ಅವ್ರಿಗೆ ಸೋಷಿಯಲ್ ಲೈಫಲ್ಲಿ ಇಷ್ಟ ಇದೆ, ನಾವ್ಯಾಕೆ ಅವ್ರು ತೊಂದರೆ ಕೊಡಬೇಕು ಅನ್ನೋ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಬೆಳೆದ್ಬಿಡ್ತು. ಅದರಿಂದ ನನಗೇನು ಒಂಥರ ನಿರಾಸೆನೂ ಆಗಲಿಲ್ಲ, ಆಶ್ಚರ್ಯನೂ ಆಗಲಿಲ್ಲ.